ಪೂರ್ಣಾವಧಿ ಸಿಎಂ ಮತ್ತು ಕೆಪಿಸಿಸಿ ಅಧ್ಯಕ್ಷ ಗಾದಿಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ರಾಜಣ್ಣ ಹೇಳಿಕೆ, ಅದಕ್ಕೆ ಪ್ರತಿಕ್ರಿಯೆ ಕೊಡಲಿಕ್ಕೆ ಡಿಕೆ ಶಿವಕುಮಾರ್ ನಕಾರ. ರಾಜಣ್ಣ ಹೆಸರು ಹೇಳ್ತಾ ಇದ್ದಂತೆ ಪ್ರತಿಕ್ರಿಯಿಸದೆ ತೆರಳಿದ್ದಾರೆ ಡಿಸಿಎಂ ಡಿಕೆ ಶಿವಕುಮಾರ್. ಪೂರ್ಣಾವಧಿ ಸಿಎಂ ಮತ್ತು ಕೆಪಿಸಿಸಿ ಅಧ್ಯಕ್ಷರ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಿದ್ದರಾಮಯ್ಯನ ಪರ ಆಪ್ತ ಸಚಿವರುಗಳು ಮಾತನಾಡ್ತಾ ಇದ್ದಾರೆ, ಅವರ ಪರ ಬ್ಯಾಟ್ ಬೀಸ್ತಾ ಇದ್ದಾರೆ. ಇದಕ್ಕೆ ಡಿಕೆ ಶಿವಕುಮಾರ್ ಏನು ಹೇಳ್ತಾರೆ ಅಂತ ಕೇಳಿದ್ರೆ ಅದಕ್ಕೆ ಉತ್ತರವನ್ನೇ ಕೊಟ್ಟಿಲ್ಲ. ಸರ್ ಈಗ ರಾಜಣ್ಣ ಅವರು ಕೂಡ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಸರ್, ಕೆಪಿಸಿ ಅಧ್ಯಕ್ಷ ಸ್ಥಾನ ಕೊಟ್ಟರೆ ನಾವು ವಹಿಸ್ಕೊಳ್ಳೋಕೆ ನಿರ್ಧಾರ, ಸಚಿವ ಸ್ಥಾನ ಕೂಡ ಬಿಡ್ತೀನಿ ಅಂತ. ಶೋಷಿತರ ಸಭೆ ಕೂಡ ಮಾಡ್ತೀನಿ ಅಂತ ಹೇಳಿದ್ದಾರೆ ಸರ್ ಮೇಯಲ್ಲಿ ಸರ್. ಶೋಷಿತರ ಸಭೆ ಸರ್ ಕುಮಾರಸ್ವಾಮಿ ಅವರು ಕೂಡ ಹೇಳಿರುವಂತದ್ದು ಸರ್. ಸರ್ ಈಗ ರಾಜಣ್ಣ ಅವರು ಕೂಡ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಸರ್, ಕೆಪಿಸಿ ಅಧ್ಯಕ್ಷ ಸ್ಥಾನ ಕೊಟ್ಟರೆ ನಾವು ವಹಿಸ್ಕೊಳ್ಳೋಕೆ ನಿರ್ಧಾರ, ಸಚಿವ ಸ್ಥಾನ ಕೂಡ ಬಿಡ್ತೀನಿ ಅಂತ. ಶೋಷಿತರ ಸಭೆ ಕೂಡ ಮಾಡ್ತೀನಿ ಅಂತ ಹೇಳಿದ್ದಾರೆ ಸರ್ ಮೇಯಲ್ಲಿ ಸರ್. ಶೋಷಿತರ ಸಭೆ ಸರ್ ಕುಮಾರಸ್ವಾಮಿ ಅವರು ಕೂಡ ಹೇಳಿರುವಂತದ್ದು ಸರ್. ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಸುಖೇಶ್, ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಸುಖೇಶ್, ಹೈಕಮಾಂಡ್ ಹೇಳಿದ್ದು ಆಯ್ತು, ಕೇಳಿದ್ದು ಆಯ್ತು. ಸಿಎಂ ಸಿದ್ದರಾಮಯ್ಯನವರ ಪರವಾಗಿ ಅವರ ಆಪ್ತರು ಬ್ಯಾಟ್ ಬೀಸ್ತಾನೆ ಇದ್ದಾರೆ. ಮತ್ತೊಂದು ಕಡೆ ಡಿಕೆ ಶಿವಕುಮಾರ್ ಮೌನದ ಮೂಲಕವೇ ಉತ್ತರವನ್ನು ಕೊಡ್ತಾ ಇದ್ದಾರೆ. ಈ ಎಲ್ಲ ಬೆಳವಣಿಗೆಗಳನ್ನ ನೋಡ್ತಾ ಇದ್ರೆ ರಾಜ್ಯ ಕಾಂಗ್ರೆಸ್ನಲ್ಲಿ ತಿಕ್ಕಾಟ, ಹಗ್ಗಜಗ್ಗಾಟ ಸದ್ಯಕ್ಕೆ ಮುಗಿಯೋಂಗೆ ಕಾಣಿಸಲ್ವಾ ಅಂತ? ಪ್ರೇಮ್, ಒಂದು ಸ್ಪಷ್ಟ, ರಾಜ್ಯ ಕಾಂಗ್ರೆಸ್ನಲ್ಲಿ ಎದ್ದಿರುವಂಥ ಅಸಮಾಧಾನದ ಹೊಗೆಯನ್ನು ತಣಿಸುವಂಥವ್ರು ಯಾರು ಅನ್ನುವಂಥದ್ದು ಸಹಜವಾದ ಪ್ರಶ್ನೆ. ಇತ್ತೀಚೆಗೆ ವಿಶೇಷವಾಗಿ ಪೂರ್ಣಾವಧಿ ಸಿಎಂ ವಿಚಾರವನ್ನು ಮುಂದಕ್ಕೆ ತೆಗೆದುಕೊಂಡು ಬಂದು ಸಿಎಂ ಆಪ್ತ ವಲಯದ ಸಚಿವರುಗಳು ಆಡ್ತಾ ಇರುವಂಥ ಮಾತು. ಆದರೆ ಯಾವ ಪ್ರತಿಕ್ರಿಯೆಯೂ ಕೂಡ ಕೊಡದೇ ಇರುವಂತಹ ಉಪಮುಖ್ಯಮಂತ್ರಿ ಮತ್ತು ಕೆಪಿಸಿಸಿ ಅಧ್ಯಕ್ಷರು ಕೂಡ ಆಗಿರ್ತಕ್ಕಂಥ ಡಿ ಕೆ ಶಿವಕುಮಾರ್. ಯಾಕಂದರೆ ಮೊದಲು ಒಂದು ಸುತ್ತು ಏನೋ ಪವರ್ ಶೇರಿಂಗ್ ವಿಚಾರ ಮತ್ತು ಸಿಎಂ ವಿಚಾರದಲ್ಲಿ ದಲಿತ ಸಿಎಂ ವಿಚಾರ ಅಥವಾ ದಲಿತ ನಾಯಕರ ಡಿನ್ನರ್ ಹೀಗೆ ಬೇರೆ ಬೇರೆ ಬೆಳವಣಿಗೆಗಳಾಯಿತು. ಆ ಎಲ್ಲ ಬೆಳವಣಿಗೆ ಸಂದರ್ಭದಲ್ಲೂ ಕೂಡ ಕೆಪಿಸಿಸಿ ಅಧ್ಯಕ್ಷ ಮತ್ತು ಸಿಎಂ ಡಿ ಕೆ ಶಿವಕುಮಾರ್ ಯಾವುದೇ ಪ್ರತಿಕ್ರಿಯೆಯನ್ನು ಕೊಟ್ಟಿರಲಿಲ್ಲ. ಎಲ್ಲವನ್ನು ಹೈಕಮಾಂಡ್ಗೆ ಬಿಟ್ಟಿದ್ದೀನಿ ಅನ್ನುವಂಥದ್ದು. ಈಗ ಮುಖ್ಯಮಂತ್ರಿಗಳು ದೇವರಾಜ ಅರಸು ಅವರ ಹೆಚ್ಚುವರಿ ಸಿಎಂ ಅವಧಿಯನ್ನು ರೆಕಾರ್ಡ್ ಬ್ರೇಕ್ ಮಾಡುವ ಮಾತನಾಡಿದ ನಂತರದಲ್ಲಿ ಮತ್ತೆ ಅದನ್ನು ಸಚಿವರುಗಳು ಪೂರ್ಣಾವಧಿ ಸಿಎಂ ಅನ್ನುವಂಥ ರೀತಿಯಲ್ಲಿ ಒಂದು ಮಾತುಗಳನ್ನ ಆಡ್ತಾ ಇರುವಂಥದ್ದು ಸಹಜವಾಗಿಯೇ ಕಾಂಗ್ರೆಸ್ನಲ್ಲಿ ತಾಳಮೇಳ ಸರಿ ಇಲ್ಲ ಅನ್ನುವಂಥದ್ದನ್ನ ಸ್ಪಷ್ಟವಾಗಿ ತೋರಿಸ್ತಾ ಇರುವಂಥ ವಿಚಾರ. ಈ ಎಲ್ಲ ಬೆಳವಣಿಗೆಗಳ ಮಧ್ಯದಲ್ಲಿ ಡಿಸಿಎಂ ಡಿ ಕೆ ಶಿವಕುಮಾರ್ ಅವರ ಪ್ರತಿಕ್ರಿಯೆ ಏನು ಅನ್ನೋದಾದರೆ, ಈ ವಿಚಾರದಲ್ಲಿ ಅವರು ಮೊದಲು ಕೂಡ ಪ್ರತಿಕ್ರಿಯೆ ಕೊಟ್ಟಿರಲಿಲ್ಲ, ಇವತ್ತು ಕೂಡ ಅದೇ ಮೌನಕ್ಕೆ ಶರಣಾದಂತೆ ಕಾಣಿಸ್ತಾ ಇದೆ. ಅಂದರೆ ಡಿ ಕೆ ಶಿವಕುಮಾರ್ ಅವರ ಪ್ರಕಾರ ಎಲ್ಲವನ್ನು ಹೈಕಮಾಂಡ್ಗೆ ಬಿಟ್ಟ ಮೇಲೆ ನಾನು ಯಾಕೆ ಮಾತಾಡಲಿ ಅನ್ನುವಂಥ ಲೆಕ್ಕಾಚಾರದಲ್ಲಿ ಕೌಂಟರ್ ಮಾಡದಂತೆ ಇದೆ. ಸಿಎಂ ಪರವಾಗಿ ಸುತ್ತಲಿರುವ ಸಚಿವರುಗಳು ಮಾತಾಡ್ತಾ ಇದ್ರೆ ಡಿ ಕೆ ಶಿವಕುಮಾರ್ ಮಾತ್ರ ಈ ವಿಚಾರದಲ್ಲಿ ಯಾವುದೇ ಪ್ರತಿಕ್ರಿಯೆಗೆ ಸಿದ್ಧರಿಲ್ಲ. ಕಾರಣ ಏನು ಅಂದರೆ ಎಲ್ಲವನ್ನು ತೀರ್ಮಾನ ಮಾಡುವಂಥದ್ದು ಕಾಂಗ್ರೆಸ್ನಲ್ಲಿ ಹೈಕಮಾಂಡ್. ಹಾಗಾಗಿ ಇದನ್ನು ಕೂಡ ಹೈಕಮಾಂಡ್ಗೆ ಬಿಡ್ತೀನಿ ಅನ್ನುವಂಥ ಲೆಕ್ಕಾಚಾರದ ರಾಜಕೀಯ ದಳವನ್ನು ಡಿ ಕೆ ಶಿವಕುಮಾರ್ ಉರುಳಿಸಿದಂತೆ ಕಾಣಿಸ್ತಾ ಇದೆ. ಪ್ರೇಮ್. ಓಕೆ, ಥ್ಯಾಂಕ್ ಯು ಸುಖೇಶ್ ತಮ್ಮೆಲ್ಲ ಮಾಹಿತಿಗಾಗಿ.